ನಮಸ್ಕಾರ. ಅನುರಾಧ್ಯ ಕಿಚನ್ಗೆ ಸ್ವಾಗತ. ನಾನಿವತ್ತೊಂದು ಸೂಪರ್ ಕಾಂಬಿನೇಷನ್ನಲ್ಲಿ ಮಾಡಿದಂತಹ ಸಾಂಬಾರು ರೆಸಿಪಿ ತೊಗೊಂಡು ಬಂದಿದ್ದೀನಿ. ಯಾವುದಪ್ಪ ಇದು ಕಾಂಬಿನೇಷನ್ ಅಂತ ಹೇಳಿದರೆ, ಬಸಳೆ ಸೊಪ್ಪು ಮತ್ತು ಹಲಸಿನ ಬೀಜ ಇದೆಯಲ್ಲ ಅದರದ್ದು. ಇದೆರಡರ ಕಾಂಬಿನೇಷನಲ್ಲಿ ಮಾಡಿರೋ ಸಾಂಬಾರು ಉಂಟಲ್ಲ, ರುಚಿ ತುಂಬ ಚೆನ್ನಾಗಿರುತ್ತೆ. ಇದೊಂದು ಟ್ರೆಡಿಷ್ನಲ್ ಟೇಸ್ಟ್ ಅಂತಲೇ ಹೇಳ್ಬೋದು. ನೀವೇನಾದರೂ ಈ ಕಾಂಬಿನೇಷನ್ ಇನ್ನವರೆಗೂ ಟ್ರೈ ಮಾಡಿಲ್ಲ ಅಂದರೆ ಒಮ್ಮೆ ಟ್ರೈ ಮಾಡಿ. ತುಂಬ ಸಿಂಪಲ್ಲಾಗಿ ಬೇಸಿಕ್ ಮಸಾಲ ಇಂಗ್ರೀಡಿಯೆಂಟ್ಸನ್ನು ಯೂಸ್ ಮಾಡಿದಂಥದ್ದು. ಕ್ವಿಕ್ಕಾಗೂ ಆಗುತ್ತೆ, ಟೇಸ್ಟು ಸೂಪರಾಗಿರುತ್ತೆ. ಹೇಗೆ ಮಾಡೋದು ಅಂತ ನೋಡೋಣ. ಮೊದಲಿಗೆ ನೋಡಿ, ಇಲ್ಲಿ 1 ಕಟ್ಟಾಗುವಷ್ಟು ಬಸಳೆ ಸೊಪ್ಪನ್ನು ಕ್ಲೀನ್ ಮಾಡ್ಕೊಂಡಿದ್ದೀನಿ. ಅದನ್ನು ಚೆನ್ನಾಗಿ 1-2 ಸರ್ತಿ ತೊಳಿಬೇಕು. ಅದರಲ್ಲೂ ಈ ಮಳೆಗಾಲದಲ್ಲಿ ಸ್ವಲ್ಪ ಕೆಸರೆಲ್ಲ ಇರುತ್ತೆ, ಗಲೀಜಿರುತ್ತೆ. ಚೆನ್ನಾಗಿ ತೊಳ್ಕೊಂಡು ನಾವೇನು ಮಾಡಬೇಕು ಅಂದರೆ ಅದನ್ನು ಈ ಎಲೆಗಳನ್ನೆಲ್ಲ ಉಂಟಲ್ಲ ಜೋಡಿಸ್ಕೊಂಡು ಚಿಕ್ಕದಾಗಿ, ಅಂದರೆ ತುಂಬ ಚಿಕ್ಕದೇನು ಬೇಡ, ನೀಟಾಗಿ ಜೋಡಿಸ್ಕೊಂಡು ಹೆಚ್ಕೊಳ್ಬೇಕು. ತುಂಬ ಚಿಕ್ಕದೇ ಹಾಕಬೇಡ ಅಂತ ಹೇಳಿದರೆ ಸೊಪ್ಪು ಬೇಗ ಬೆಂದುಬಿಡುತ್ತಲ್ವ. ಮತ್ತು ನಿಮಗೇನಾಗುತ್ತೆ, ಚಿಕ್ಕದಾಗಿ ಮಾಡಿದರೆ ಕರಗೋಗ್ಬಿಡುತ್ತೆ, ತಿನ್ನೋಕ್ಕೆ ಸಿಗಲ್ಲ. ಅದು ಬಾಯಿಗೆ ತಿನ್ನೋಕ್ಕೆ ಸಿಕ್ಕಿದರೆ ಚೆನ್ನಾಗಿರುತ್ತೆ. ಹಾಗಾಗಿ ಸ್ವಲ್ಪ ದೊಡ್ಡದು ಮಾಡಿ ಹೆಚ್ಕೊಳ್ತಾ ಇದ್ದೀನಿ. ಈ ಥರ ಎಲ್ಲ ಸೊಪ್ಪನ್ನು ನೀವೇನು ಮಾಡಬೇಕು, ನೀಟಾಗಿ ಕಟ್ ಮಾಡ್ಕೊಳ್ಬೇಕು. ಬಸಳೆ ಸೊಪ್ಪಿನ ಸಾಂಬಾರು ಅಂದರೆ ನಾರ್ಮಲಾಗಿ ಎಲ್ರಿಗೂ ಇಷ್ಟ ಆಗುತ್ತೆ. ಹಾಗೆಯೇ ಅದಕ್ಕೆ ತುಂಬ ನಾವು ಡಿಫ್ರೆಂಟ್ ಆದ ಕಾಂಬಿನೇಷನ್ ಒಟ್ಟಿಗೂ ಈ ಸಾಂಬಾರನ್ನು ಮಾಡ್ಕೊಳ್ಬೋದು. ರುಚಿನೂ ತುಂಬ ಚೆನ್ನಾಗಿರುತ್ತೆ. ಅದರಲ್ಲಿ ಈ ಕಾಂಬಿನೇಷನ್ ಅಂತೂ ನಮಗೆಲ್ರಿಗೂ ಇಷ್ಟ ಆಗುತ್ತೆ. ನಮ್ಮ ಮನೇಲಿ ಹೆಚ್ಚಾಗಿ ಹಲಸಿನ ಬೀಜ ಇದ್ದರೆ ಖಂಡಿತ ಈ ಕಾಂಬಿನೇಷನ್ನ ಟ್ರೈ ಮಾಡಿ, ನಾವು ಮಾಡ್ತೀವಿ. ಇಲ್ಲಿಗೊಂದು 3 ಸ್ಪೂನ್ ಆಗೋಷ್ಟು ತೊಗರಿಬೇಳೆನ ನಾನು ಚೆನ್ನಾಗಿ ತೊಳೆದು ಇಟ್ಟಿದ್ದೆ. ಸೊ ಅದಕ್ಕೆ ಈಗ ನಾನು ಈ ಹಲಸಿನದು ದಡಿ ಅಂತ ಹೇಳ್ತಾರಲ್ಲ ಅದನ್ನು ಬಸಳೆ ದಡಿನ ಹಾಕ್ತಾಯಿದ್ದೀನಿ. ಮತ್ತು ಒಂದು 15-20 ಆಗುವಷ್ಟು ನಾನಿಲ್ಲಿ ಹಲಸಿನ ಬೀಜ ತೊಗೊಂಡಿದ್ದೀನಿ. ಇದನ್ನು ಈ ಥರ ಗುದ್ಕೊಳ್ಬೇಕು. ಹೀಗೆ ತುಂಬ ಗುದ್ದೆ ಅಂದರೆ ಪೀಸ್ ಆಗೋ ಥರ ಮಾಡ್ಕೊಳ್ಬೇಡಿ, ಕರಗೋಗ್ಬಿಡುತ್ತೆ. ಜಸ್ಟ್ ಒಂದೊಂದು ಗುದ್ದಿದ್ರೆ ಸಾಕು. ಈ ಥರ ಗುದ್ದೋದ್ರಿಂದ ಏನಾಗುತ್ತೆ, ಅದರಲ್ಲಿ ಓಪನ್ ಆಗುತ್ತಲ್ವ ಅದು. ಸೊ ಆಗ ಅದು ಚೆನ್ನಾಗಿ ಬೇಯುತ್ತೆ. ಮತ್ತು ಉಪ್ಪು ಖಾರನೆಲ್ಲ ಚೆನ್ನಾಗಿ ಅಬ್ಸರ್ವ್ ಮಾಡಿಕೊಂಡು ಟೇಸ್ಟ್ ಚೆನ್ನಾಗಾಗುತ್ತೆ ಅನ್ನೋ ಕಾರಣಕ್ಕೆ ಈ ಥರ ಒಂದೊಂದು ಗುದ್ಕೊಳ್ಳೋದಷ್ಟೇ. ಮತ್ತು ನಾವು ಇದನ್ನು ಇಲ್ಲಿ ಕುಕ್ಕರಲ್ಲಿ ಬೇಯಿಸ್ಕೊಳ್ತಾ ಇದ್ದೀವಿ. ಹಾಗಾಗಿ ಬೇಗ ಆಗುತ್ತೆ. ಕುಕ್ಕರಲ್ಲಿ ಬೇಯಿಸ್ಕೊಂಡ್ರೆ ಬೇಳೆ ಮತ್ತು ದಡಿ ಮತ್ತು ಇದನ್ನು ಬೀಜನ ಒಟ್ಟಿಗೆ ಹಾಕ್ಕೊಂಡು ಹಲಸಿನ ಬೀಜನ ಚೆನ್ನಾಗಿ ಬೇಯಿಸ್ಕೊಂಡ್ರೆ ಆಯಿತು. ಹಾಕುವಾಗ ಮಾತ್ರ ಸೊಪ್ಪು ಹಾಕಬಾರ್ದು. ನೋಡಿ, ಈ ಥರ ಒಂದು ಗುದ್ದಿದ್ರೆ ಸಾಕು. ಸೊಪ್ಪನ್ನ ನಾವು ಸಪ್ರೇಟಾಗಿ ಬೇಯಿಸ್ಕೊಳ್ಳೋಣ. ಇದಕ್ಕೀಗ ಸ್ವಲ್ಪ ಅರಿಶಿನ, ಒಂದು ಅರ್ಧ ಸ್ಪೂನ್ ಆಗುವಷ್ಟು ಅರಿಶಿನ ಹಾಕ್ತಾಯಿದ್ದೀನಿ. ಹಾಗೆಯೇ ಹಲಸಿನ ಬೀಜ ಬೇಯುವಾಗ ಸ್ವಲ್ಪ ಉಪ್ಪು ಹಾಕ್ತಾಯಿದ್ದೀನಿ. ಯಾಕಂದರೆ ಬೀಜ ಮತ್ತು ಆ ದಡಿ ಇದೆಯಲ್ಲ, ಅಂದರೆ ಬಸಳೆ ಸೊಪ್ಪಿನ ದಂಟು, ಅದೇನಾಗುತ್ತೆ, ಉಪ್ಪು ಎಳ್ಕೊಂಡು ಟೇಸ್ಟ್ ಚೆನ್ನಾಗಾಗುತ್ತೆ. ಮತ್ತು ಅಮ್ಮ ಹೇಳ್ತಾಯಿದ್ರು, ನಿಜನ ಸುಳ್ಳ ಗೊತ್ತಿಲ್ಲ, ಹಲಸಿನ ಬೀಜ ಬೇಯಿಸುವಾಗ ಉಪ್ಪು ಹಾಕಿದರೆ ಸ್ವಲ್ಪ ಗ್ಯಾಸ್ ಆಗಲ್ಲ ಅಂಥೇಳಿ, ಇಲ್ಲಾಂದರೆ ಹೊಟ್ಟೆ ಉಬ್ಬರಿಸ್ಕೊಳ್ಳುತ್ತೆ ಹಾಗೆ ಬೇಯಿಸಿ ತಿಂದರೆ ಅಂತ. ಸೊ ಹಾಗೆ ಮೊದಲಿಂದ ಅದನ್ನು ಬೇಯಿಸುವಾಗ ಸ್ವಲ್ಪ ಉಪ್ಪು ಹಾಕಿ ಬೇಯಿಸ್ತೀವಿ. ಈಗ ಮಸಾಲೆಗೆ ನೋಡಿ, ಒಂದು ಅರ್ಧ ಕಪ್ ಆಗೋಷ್ಟು, ಇಲ್ಲಿ ದೊಡ್ಡ ಕಪ್ ಆಗಿರೋದ್ರಿಂದ ಅರ್ಧ ಕಪ್ ತೊಗೊಂಡಿದ್ದೀನಿ. ಮತ್ತು ನಾನು ಬೇಳೆನೂ ಹಾಕ್ತಾ ಇರೋದ್ರಿಂದ ಕಾಯಿ ಕ್ವಾಂಟಿಟಿ ಕಡಿಮೆ ತೊಗೊಂಡಿದ್ದೀನಿ. ನೀವು ಬೇಳೆ ಸ್ಕಿಪ್ ಮಾಡಿದರೆ ಕಾಯಿ ಸ್ವಲ್ಪ ಜಾಸ್ತಿ ತೊಗೊಳ್ಳಿ. ಟೇಸ್ಟಿಗೆ ನೋಡಿಕೊಂಡು ಒಂದು 3 ಒಣಮೆಣಸು ಹಾಕ್ಕೊಂಡಿದ್ದೀನಿ. ನಿಮಗೆ ಖಾರ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. ಹಾಗೆ 2 ಸ್ಪೂನ್ ಆಗೋಷ್ಟು ಧನಿಯಾ ಹಾಕ್ತಾಯಿದ್ದೀನಿ. ಇಲ್ಲೇನು ಹುರ್ಕೊಳ್ಳಿಲ್ಲ, ಹಸಿ ಮಸಾಲ ಹಾಕ್ತಾಯಿದ್ದೀನಿ ನಾನಿಲ್ಲಿ. ಸೊ 2 ಸ್ಪೂನ್ ಧನಿಯಾ ಹಾಕಿದ್ದೀನಿ. 1 ಸ್ಪೂನ್ ಆಗೋಷ್ಟು ಜೀರಿಗೆ. ಇದಿಷ್ಟೇ ಸಿಂಪಲ್ ಬೇಸಿಕ್ ಮಸಾಲೆ, ಮತ್ತೇನು ಎಕ್ಸ್ಟ್ರಾ ಏನು ಹಾಕ್ತಾಯಿಲ್ಲ ಇದಕ್ಕೆ. ಹಾಗೆ ಒಂಚೂರು ಇದು ಹಾಕ್ತಿದ್ದೀನಿ, ಹುಣಸೆ ಹಣ್ಣು. ನಾವು ಹೆಚ್ಚಾಗಿ ಈ ಬಸಳೆ ಸೊಪ್ಪು ಸಾಂಬಾರು ಮಾಡುವಾಗ ಏನಂದರೆ ಹಸಿ ಮಸಾಲನ್ನೇ ಮಾಡ್ತೀವಿ, ಅದು ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ ಅನ್ನೋ ಕಾರಣಕ್ಕೆ ಸ್ವಲ್ಪ ನೀರು ಹಾಕಿ ನೈಸಾಗಿ ರುಬ್ಕೊಳ್ಬೇಕು. ಕೆಲವ್ರು ಏನು ಮಾಡ್ತಾರೆ, ಈ ಥರ ರುಬ್ಕೊಳ್ಳುವಾಗ ಬೆಳ್ಳುಳ್ಳಿ ಸಹ ಹಾಕ್ಕೊಳ್ತಾರೆ. ನಾವೀಗ ರುಬ್ಬವಾಗ ಹಾಕಲ್ಲ, ಲಾಸ್ಟಿಗೆ ಒಗ್ಗರಣೆಗೆ ಹಾಕ್ತೀವಿ. ಸೊ ಈ ಥರ ನೀವು ಟ್ರೈ ಮಾಡಿಲ್ಲ ಅಂದರೆ ಈ ಥರ ಒಮ್ಮೆ ಟ್ರೈ ಮಾಡಿ, ಚೆನ್ನಾಗಿರುತ್ತೆ. ಏನೂ ಇಲ್ಲ, ಬೇಸಿಕ್ ಮಸಾಲ. ಅದರಲ್ಲೂ ಹಸಿ ಮಸಾಲ ಹಾಕಿದರೆ ಟೇಸ್ಟ್ ಒಂಥರ ಡಿಫ್ರೆಂಟ್ ಆಗಿರುತ್ತೆ. ಹುರಿದು ಸಹ ಮಾಡ್ಕೊಳ್ಬೋದು, ಹೀಗೂ ಮಾಡ್ಕೊಳ್ಬೋದು. ಇಲ್ಲಿ ನೋಡಿ, ಹೆಚ್ಚಿಟ್ಟಂತಹ ಸೊಪ್ಪಿಗೆ ನಾನು ಸ್ವಲ್ಪ ನೀರು ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಇದಕ್ಕೂ ಸಹ ಸ್ವಲ್ಪ ಚಿಟಿಕೆ ಅರಿಶಿನ, ರುಚಿ ನೋಡ್ಕೊಂಡು ಆಗ ಸ್ವಲ್ಪ ಹಾಕಿದ್ವಲ್ವ, ಈಗ ರುಚಿ ನೋಡ್ಕೊಂಡು ಸ್ವಲ್ಪ ಉಪ್ಪು ಮತ್ತು ಒಂದು ಸ್ವಲ್ಪ ಬೆಲ್ಲ ಸಹ ಹಾಕಿ ಎಲ್ಲ ಒಟ್ಟಿಗೆ ಹಾಕಿ ನೀವು ಬೇಯಲಿಕ್ಕೆ ಇಡಬೇಕು. ಯಾಕಂದರೆ ಸೊಪ್ಪು ಬೇಗ ಬೆಂದುಬಿಡುತ್ತೆ, ಹಾಗಾಗಿ ಮತ್ತೆ ಹಾಕಬೇಕಂತೇನಿಲ್ಲ. ಇದನ್ನೆಲ್ಲ ಹಾಕಿದ ಮೇಲೆ ಗ್ಯಾಸ್ ಸ್ಟವನ್ನು ಹೈ ಫ್ಲೇಮಲ್ಲಿಟ್ಟು ಮುಚ್ಚಿಟ್ಟು ಒಂದು ಚೆನ್ನಾಗಿ ಕುದಿ ಬರೋ ತನಕ ನೀವು ಕುದಿಸ್ಕೊಳ್ಬೇಕು. ಹೈ ಫ್ಲೇಮಲ್ಲಿ ಕುದಿ ಬಂದ ಮೇಲೆ ನಾವು ಮತ್ತು ಇದನ್ನು ಮಸಾಲೆನ ಹಾಕ್ಕೊಳ್ಬೇಕು. ನೋಡಿ, ಇಲ್ಲಿ ಕುದ್ದಿದ್ದು ಇನ್ನೂ ಬೆಲ್ಲ ಎಲ್ಲ ಕರಗಲಿಲ್ಲ, ಇನ್ನೊಂದು ಸ್ವಲ್ಪ ಬೇಯಬೇಕು. ತೊಪ್ಪು ನೋಡುವಾಗ ಗೊತ್ತಾಗ್ತಿದೆ ನಿಮಗೆ ಇನ್ನೂ ಬೆಂದಿಲ್ಲ ಅಂತ. ಸೊ ಇದನ್ನು ಚೆನ್ನಾಗಿ ಒಂದು ಸರ್ತಿ ಮಿಕ್ಸ್ ಮಾಡಿಕೊಂಡು ನೀಟಾಗಿ ಮತ್ತು ಒಂದು ಸ್ವಲ್ಪ ಮುಚ್ಚಿಟ್ಟು ಚೆನ್ನಾಗಿ ಕುದಿಸ್ಕೊಂಡ್ರೆ ಆಯಿತು. ಕೆಲವರು ಇದನ್ನು ಬಸಳೆ ಸೊಪ್ಪನ್ನ ನಾವು ಹುರುಳಿ ಕಾಳದ ಕಾಂಬಿನೇಷನ್ ಒಟ್ಟಿಗೂ ಮಾಡ್ತೀವಿ, ಅದು ಸಹ ತುಂಬ ಚೆನ್ನಾಗಿರುತ್ತೆ. ಮತ್ತು ನೀವು ಯಾವ ಕಾಂಬಿನೇಷನಲ್ಲಿ ಮಾಡ್ತೀರಾ, ಈ ಥರ ಹಲಸಿನ ಬೀಜ ಮತ್ತು ಹುರುಳಿ ಕಾಳು ಬಿಟ್ಟು ಬೇರೆ ಯಾವ ಸ್ಪೆಷಲ್ ಕಾಂಬಿನೇಷನ್ ಮಾಡ್ತೀರಾ ಅನ್ನೋದನ್ನು ಕಮೆಂಟಲ್ಲಿ ತಿಳಿಸಿ, ನಾನು ಸಹ ಒಮ್ಮೆ ಟ್ರೈ ಮಾಡ್ತೀನಿ. ಸೊ ಈ ಥರ ನೋಡಿ, ಚೆನ್ನಾಗಿ ಮಿಕ್ಸ್ ಮಾಡಿ ಕುದ್ಮೇಲೆ ಈಗ ನೋಡಿ ಸೊಪ್ಪು ಕಲರ್ ಚೇಂಜ್ ಆಗಿದೆ, ಚೆನ್ನಾಗಿ ಬೆಂದು ಸಾಫ್ಟ್ ಸಹ ಆಗಿದೆ. ಈಗ ನಾವೇನು ಮಾಡೋಣ, ರುಬ್ಬಿಟ್ಟಂಥ ಮಸಾಲಾನ ಇದಕ್ಕೆ ಸೇರಿಸ್ಕೊಂಡ್ರೆ ಆಯಿತು. ಎಲ್ಲ ರುಬ್ಬಿದ ಮಸಾಲನ ಸೇರಿಸ್ಕೊಂಡು ಮತ್ತು ಇನ್ನೊಂದು ಕಾಂಬಿನೇಷನ್ ಮಾಡ್ತೀವಿ ನಾವು, ಇದು ಬಸಳೆ ಸೊಪ್ಪಿನ ಜೊತೆ ಪಪ್ಪಾಯ ಕಾಯಿ ಇರುತ್ತಲ್ಲ, ಅದು ಹಾಕಿ ಸಹ ಸಾಂಬಾರು ಮಾಡ್ತೀವಿ. ಅದು ಸಹ ತುಂಬ ಚೆನ್ನಾಗಿರುತ್ತೆ ರುಚಿ. ಸೊ ಇದನ್ನು 3 ಬಿಟ್ಟು ನೀವು ಯಾವ ಕಾಂಬಿನೇಷನ್ ಮಾಡ್ತೀರಾ ಅಂತ ತಿಳಿಸಿ, ಆಯಿತಾ. ಈಗ ನೋಡಿ, ಬೇಯಿಸ್ಕೊಂಡಿದ್ದೆ ಬೇಳೆ ಮತ್ತು ಹಲಸಿನ ಬೀಜ, ಬೇಳೆ ದಡಿ, ಇದ್ರದ್ದು ಬಸಳೆ ಸೊಪ್ಪಿನ ದಂಟು, ಅದನ್ನೆಲ್ಲ ಹಾಕ್ಕೊಂಡು ಸ್ವಲ್ಪ ನೀರು ಎಕ್ಸ್ಟ್ರಾ ಹಾಕ್ಕೊಳ್ತಿದ್ದೀನಿ ಮಿಕ್ಸಿದೆಲ್ಲ ಇದು ಮಾಡಿ.
ಸೊ ನೀರನ್ನು ನೋಡ್ಕೊಂಡು ಹಾಕ್ಕೊಳ್ಳಿ, ನಿಮ್ಗೆ ಯಾವ ಥರ ತಿಕ್ನೆಸ್ ಬೇಕು. ಕೆಲವರು ತುಂಬ ದಪ್ಪ ದಪ್ಪ ಸಾಂಬಾರು ಇಷ್ಟಪಡ್ತಾರೆ, ಕೆಲವರು ಸ್ವಲ್ಪ ನೀರು ಹಾಗೆ ನೋಡಿಕೊಂಡು ನಿಮ್ಮ ಕನ್ಸಿಸ್ಟೆನ್ಸಿಗೆ ಸರಿಯಾಗಿ ನೀರನ್ನು ಆ್ಯಡ್ ಮಾಡ್ಕೊಳ್ಳಿ. ಉಪ್ಪು ಖಾರ ಎಲ್ಲ ಚೆನ್ನಾಗಿ ನೋಡ್ಕೊಳ್ಳಿ. ಕಮ್ಮಿ ಇದ್ದರೆ ಈಗ ಬೇಕಾದರೆ ಸೇರಿಸ್ಕೊಳ್ಬೋದು. ಇದೀಗ ಚೆನ್ನಾಗಿ ಕುದಿಬೇಕು. ಒಂದು 5 ಮಿನಿಟ್ಸ್ ಜಾಸ್ತಿ ನೀವು ನೀಟಾಗಿ ಕುದಿಸ್ಬೇಕು ನಾರ್ಮಲ್ಲಿಗಿಂತ. ಯಾಕಂದರೆ ನಾವಿಲ್ಲಿ ಹಸಿ ಮಸಾಲ ಹಾಕಿದ್ದೀವಲ್ವ, ಸೊ ಆ ಹಸಿ ಪರಿಮಳ ಎಲ್ಲ ಹೋಗಬೇಕು. ಅದು ಹಸಿ ಪರಿಮಳ ಹೋಗೋ ತನಕ ನೀವು ಚೆನ್ನಾಗಿ ಕುದಿಸ್ಬೇಕು. ನೋಡಿ, ಇಲ್ಲಿ ಕುದಿಯೋಕ್ಕೆ ಸ್ಟಾರ್ಟ್ ಆಗಿದೆ, ಆದರೆ ಇನ್ನೊಂದು 5 ಮಿನಿಟ್ಸ್ ಇದನ್ನು ನೀಟಾಗಿ ಕುದಿಸಿದ್ರೆ ಹಸಿ ವಾಸನೆ ಎಲ್ಲ ಹೋಗುತ್ತೆ. ಸೊ ಚೆನ್ನಾಗಿರುತ್ತೆ ಟೇಸ್ಟು. ಈ ಥರ ಕುದಿಯುವಾಗಲೇ ಒಳ್ಳೆ ಪರಿಮಳ ಬರುತ್ತಿರುತ್ತೆ. ಈಗ ಸಾಂಬಾರಂತೂ ಸೂಪರಾಗಿರುತ್ತೆ, ಟೇಸ್ಟ್ ಅಂತೂ. ನೋಡಿ, ನೀವು ಟ್ರೈ ಮಾಡಿಲ್ಲ ಅಂದರೆ ಮಾಡಿ. ಹೆಚ್ಚಾಗಿ ಈ ಕಾಂಬಿನೇಷನ್ ಎಲ್ಲರೂ ಮಾಡ್ತೀರಿ ಅಂತ ಅಂದ್ಕೊಂಡಿದ್ದೀನಿ. ಮಾಡದೇ ಇದ್ದವರಿದ್ದರೆ ಒಮ್ಮೆ ಟ್ರೈ ಮಾಡಿ ನೋಡಿ. ಹಲಸಿನ ಬೀಜ ಇದ್ದರೆ ತುಂಬ ಚೆನ್ನಾಗಾಗುತ್ತೆ. ಈಗ ಚೆನ್ನಾಗಿ ಕುದೀತಾ ಇದೆ. ಇನ್ನೊಂದು 2 ಮಿನಿಟ್ಸ್ ಇದನ್ನು ಚೆನ್ನಾಗಿ ಕುದಿಸೋಣ. ನಾನಿಲ್ಲಿ ತುಂಬ ದಪ್ಪ ಇಡಲಿಲ್ಲ, ನೋಡ್ತಿರ್ಬೋದು ನೀವು. ಇಷ್ಟೇ ಸಾಧಾರಣಕ್ಕೆ ನೀರಾಗಿ ಇಟ್ಟಿದ್ದೀನಿ. ಅದು ಮತ್ತು ತಣಿಯುವಾಗ ಇನ್ನೂ ಸ್ವಲ್ಪ ದಪ್ಪ ಆಗುತ್ತೆ, ಚಪ್ಪೆ ಆಗುವಾಗ. ಹಾಗೆ ಇದು ಚೆನ್ನಾಗಿ ಕುದ್ರೆ ಆಯಿತು ಅಷ್ಟೇ. ಇದು ಸೂಪರಾಗಿರುವಂಥ ಸಾಂಬಾರು ರೆಡಿಯಾಗಿದೆ. ಇದಕ್ಕೆ ಒಂದು ಕೊನೆಯದಾಗಿ ನಾವೊಂದು ಒಗ್ಗರಣೆ ಕೊಟ್ಬಿಟ್ರೆ ಇದರ ಟೇಸ್ಟ್ ಇನ್ನೂ ಎನ್ಹಾನ್ಸ್ ಆಗುತ್ತೆ. ಅದಕ್ಕೆ ನಾನೇನು ಮಾಡ್ತಿದ್ದೀನಿ ಅಂದರೆ ಇದಕ್ಕೆ ಪ್ಯಾನಿಗೆ ಒಂದು ಸ್ವಲ್ಪ ತೆಂಗಿನ ಎಣ್ಣೆ ಹಾಕ್ತಿದ್ದೀನಿ. ತೆಂಗಿನ ಎಣ್ಣೆಯಲ್ಲಿ ಒಗ್ಗರಣೆ ಕೊಟ್ಟು ನೋಡಿ, ಟೇಸ್ಟು ಸಖತ್ತಾಗಿರುತ್ತೆ. ಅದು ಬಿಸಿ ಆದಮೇಲೆ ಸಾಸಿವೆ ಚಟ್ಪಟ ಬಿಸಿ ಆದಮೇಲೆ ಸಾಸಿವೆ ಹಾಕಬೇಕು. ಹೀಗೆ ಚಟ್ಪಟ ಅಂತಿದ್ದಲ್ಲ, ಇದೆಲ್ಲ ಚೆನ್ನಾಗಿ ಸಿಡಿಬೇಕು ಸಾಸಿವೆ. ಆಮೇಲೆ ನೋಡಿ, ಇಲ್ಲಿ ಒಂದು ಅರ್ಧ ಗಡ್ಡೆ ಆಗುವಷ್ಟು ನಾನು ಇದನ್ನು ಬೆಳ್ಳುಳ್ಳಿ ಹೆಸರುಗಳನ್ನ ಬಿಡಿಸ್ಕೊಂಡು ಜಜ್ಜಿ ಇಟ್ಕೊಂಡಿದ್ದೆ, ಅದನ್ನು ಹಾಕ್ತಿದ್ದೀನಿ. ಇದು ಲೈಟಾಗಿ ಗೋಲ್ಡನ್ ಬ್ರೌನ್ ಆಗೋ ತನಕ ಚೆನ್ನಾಗಿ ನೀವು ಫ್ರೈ ಮಾಡ್ಕೊಳ್ಬೇಕು. ಕಪ್ಪು ಸಾಗಬಾರ್ದು, ಆ ಥರ. ಇಷ್ಟ ಆದರೆ ಸಾಕು ನೋಡಿ. ಈ ಥರ ಆಗುವಾಗ ನಾವೇನು ಮಾಡೋಣ, ಸ್ವಲ್ಪ ಕರಿಬೇವು ಸೊಪ್ಪನ್ನು ಹಾಕಿದರೆ ಆಯಿತು. ನೀವು ಬೇಕಾದರೆ ಒಣಮೆಣಸು ಹಾಕ್ಕೊಳ್ಳೋದಾದರೆ ಹಾಕ್ಕೊಳ್ಬೋದು. ಈಗ ನಾವೇನು ಮಾಡ್ತೀನಿ, ಗ್ಯಾಸ್ ಸ್ಟವ್ ಆಫ್ ಮಾಡಿಬಿಡ್ತೀನಿ. ಆ ಬಿಸಿಗೇ ಕರಿಬೇವು ಏನಾಗುತ್ತೆ, ಚೆನ್ನಾಗಿ ಫ್ರೈ ಆಗಿ ಗರಿ ಆಗುತ್ತೆ. ಇಲ್ಲಾಂದರೆ ಏನಾಗುತ್ತೆ, ನಮ್ಮ ಬೆಳ್ಳುಳ್ಳಿ ಕಪ್ಪಾಗೋ ಚಾನ್ಸಸ್ ಇರುತ್ತೆ. ಹಾಗಾಗಿ ಈಗನೇ ಆಫ್ ಮಾಡ್ಕೊಂಡ್ಬಿಡಿ. ನೋಡಿ, ಎಷ್ಟು ಚೆನ್ನಾಗಿ ಕ್ರಿಸ್ಪಿಯಾಗಿದೆ ಬೆಳ್ಳುಳ್ಳಿ, ಮತ್ತು ಕಲರ್ಸು ಹಾಗೆ ಚೆನ್ನಾಗಿ ಬಂದಿದೆ ನೋಡಿ. ಇಷ್ಟು ಬಂದರೆ ಸಾಕು. ಇನ್ನೂ ಕಪ್ಪಾದರೆ ಅದು ಫ್ಲೇವರ್ ಹೋಗಿಬಿಡುತ್ತೆ. ಹಾಗಾಗಿ ಇಷ್ಟಾದರೆ ಸಾಕು. ಈಗ ಈ ಬಿಸಿ ಒಗ್ಗರಣೆನ ಸಾಂಬಾರಿಗೆ ಮಿಕ್ಸ್ ಮಾಡಿಬಿಟ್ರೆ ನಮ್ಮ ರುಚಿಯಾದ ಬಸಳೆ ಸಾಂಬಾರು ರೆಡಿಯಾಗಿರುತ್ತೆ. ಇದನ್ನು ನೀವು ಉಂಟಲ್ಲ ಬಿಸಿ ಅನ್ನದ ಜೊತೆ ತಿಂತಾಯಿದ್ರೆ ಸೂಪರಾಗಿರುತ್ತೆ. ಅನ್ನದ ಜೊತೆ ಕಾಂಬಿನೇಷನ್ ಚಪಾತಿ ದೋಸೆಗೂ ತಿನ್ಬೋದು, ಬಟ್ ಅನ್ನದ ಜೊತೆಗಂತೂ ಇದರ ಕಾಂಬಿನೇಷನ್ ತುಂಬಾ ಚೆನ್ನಾಗಿರುತ್ತೆ. ನಿಮಗೆ ರೆಸಿಪಿ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ಇಷ್ಟ ಆದರೆ ವೀಡಿಯೋಗೊಂದು ಲೈಕ್ ಮಾಡಿ, ಹಾಗೆ ರೆಸಿಪಿನ ಸೇವ್ ಮಾಡಿಕೊಂಡು ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟಲ್ಲಿ ತಿಳಿಸಿ. ನೀವೇನಾದರೂ ಫಸ್ಟ್ ಟೈಮ್ ನನ್ನ ಚಾನಲನ್ನು ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಎಲ್ರಿಗೂ ಒಳ್ಳೆಯದಾಗಲಿ. ಶುಭ ದಿನ.